ಟಿವಿಗೆ ರಾಯ್ ಸಹೋದರ ಬಾಬು ಅವರು ಒಂದಷ್ಟು ಎಕ್ಸ್ಕ್ಲೂಸಿವ್ ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಇವ್ರಿಗೆ ಕಾಲ್ ಮಾಡಿದ್ರು ಸಿಜೆ ರಾಯ್ ಅವರು ಅನ್ನುವಂತಹ ವಿಚಾರ. ಹಾಗೆ ಅಣ್ಣ ನಿನ್ನೆ ನನಗೆ 2 ಸಲ ಕಾಲ್ ಮಾಡಿದ್ರು. IT ಪ್ರೆಷರ್ ಇದೆ, ಎಲ್ಲಿದೆಯಾ ಬಾ ಮಾತಾಡಬೇಕು ಅಂತ ಅಂದಿದ್ರು. ಕಂಪನಿ ಲಾಸ್ನಲ್ಲಿ ಇರಲಿಲ್ಲ, ಯಾವುದೇ ಸಾಲ ಇರಲಿಲ್ಲ, ಶತ್ರುಗಳು ಕೂಡ ಇರಲಿಲ್ಲ. ಕುಟುಂಬದ ಕಡೆಯಿಂದ ದೂರು ಕೊಡೋ ಬಗ್ಗೆ ನಾವು ಡಿಸೈಡ್ ಮಾಡ್ತೀವಿ ಅಂತ ಬಾಬು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇದೇ ಸತ್ಯ ಅಂತಲ್ಲ, ಇವರಿಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ಕೊಂಡಿದ್ದಾರೆ ಅಷ್ಟೇ. ನನ್ನ ಅಣ್ಣನ ಬಗ್ಗೆ ನನಗೇನು ಗೊತ್ತಿದೆಯೋ ಅದನ್ನು ನಾನು ಹೇಳ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಇತ್ತು ಅವ್ರ ಮಾತು. ನನ್ನ ಜೊತೆಗೆ ಪ್ರೆಷರ್ ಇದೆ ಅಂತ ಹೇಳಿದ್ರು, ಇನ್ಕಮ್ ಟ್ಯಾಕ್ಸ್ ಪ್ರೆಷರ್ ಇದೆ ನನಗೆ. ನಿನ್ನೆ ಬೆಳಗ್ಗೆ 10:40ಕ್ಕೆ 10:40ಗೆ ಅದೇನು ಹೇಳಲಿಲ್ಲ, ಬಂದು ಮಾತಾಡೋಣ ಅಂತ ಹೇಳಿದ್ರು ಅಷ್ಟೇ. ಗೊತ್ತಿಲ್ಲ, ಅದು ಆಗಿದೆ ಅಲ್ಲ, ಡಿಸೆಂಬರ್ 3ನೇ ತಾರೀಕಿಂದ ಶುರುವಾಗಿರೋದು. ಹೌದು. ಮಾಹಿತಿ ಇನ್ಫಾರ್ಮೇಶನ್ ಸಿಕ್ಕಿತಾ ಅಂತ IT ಅವರಿಗೆ ಗೊತ್ತಿಲ್ಲ, ನನಗೆ ನೋಡಿದ ಮೇಲೆ ಗೊತ್ತಾಗುತ್ತೆ. ಲಾಸ್ ಆಗಿತ್ತು ಅಂತ ಹೇಳ್ತಾರೆ, ಅದು ಹೌದಾ? ಏನು ಲಾಸ್? ಕಂಪನಿ ಲಾಸಾ? ಇಲ್ಲ 100% ಇಲ್ವೇ ಇಲ್ಲ. ಅವ್ರಿಗೆ 2 ವರ್ಷದಲ್ಲಿ ಒಂದು 700-800 crores ಇನ್ಕಮ್ ಇತ್ತು. ಸೊ ಅದು ಆ ಥರ ಏನಿಲ್ಲ. ಆಫೀಸರಿಂದ ಏನೋ ಹರಾಸ್ಮೆಂಟ್ ಇತ್ತು ಅಂತ, ಹೌದಾ? ಹರಾಸ್ಮೆಂಟ್ ಅಂತಲ್ಲ, ಅವ್ರು ಏನು ಕ್ವಶನ್ ಮಾಡಿದಾರೆ ನಮ್ಗೆ ಗೊತ್ತಿಲ್ಲ. ಅದು ಅವರೇ ಹೇಳಬೇಕಾಗತ್ತೆ ಏನು ಕ್ವಶನ್ ಕೇಳಿದ್ರು ಅಂತ. ನಿನ್ನೆ ಯಾವುದು ಕಾಲ್ ಬಂದಿಲ್ಲ ಸರ್? ನಿನ್ನೆನೇ ರಾಯ್ದು ಕಾಲ್ ಬಂದಿದ್ದು. ನಿನ್ನೆನೇ ಬಂದಿದ್ದು. ನಿನ್ನೆ 30ನೇ ತಾರೀಕು ಅಲ್ವಾ? ನಿನ್ನೆ 10:40ಕ್ಕೆ ನನ್ನ ಹತ್ರ ಮಾತಾಡಿದ್ದು. ಇಲ್ಲ, ಮಾಡಿಲ್ಲ. ಹಾಂ. ಅವ್ರ ಬ್ರದರ್ ಹೇಳ್ತಾ ಇರುವಂಥ ಮಾಹಿತಿ, ನಿನ್ನೆ ಅವರು ಕಾಲ್ ಮಾಡಿದ್ರು, ಕರೆ ಮಾಡಿ ನನಗೆ ಪ್ರೆಷರ್ ಆಗ್ತಾ ಇದೆ, ಬೇಗ ಬಾ ನೀನು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು ಅನ್ನುವಂಥ ಮಾತನ್ನು ಅವರ ಬ್ರದರ್ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ವಿಧಿವಿಧಾನಕ್ಕೆ ಸಂಬಂಧಪಟ್ಟಂತೆ ಇನ್ನೂ ತೀರ್ಮಾನ ಮಾಡಿಲ್ಲ. ಜೊತೆಗೆ ಇವರಿಂದ ಅಂದರೆ ಜೋಸೆಫ್ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಕುಟುಂಬಸ್ಥರು ಏನಾದರೂ ಕಂಪ್ಲೇಂಟ್ ಕೊಡಬೇಕಾ ಅನ್ನುವಂಥ ವಿಚಾರಕ್ಕೆ ನಾವು ತೀರ್ಮಾನವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಬಾಬು ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸಾವಿಗೇನು ಕಾರಣ ಅನ್ನೋ ಮಿಸ್ಟ್ರಿ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಫ್ಯಾಮಿಲಿಯವ್ರನ್ನ ಕೇಳಿದ್ರೆ ಅವ್ರಿಗೂ ಕೂಡ ಅಷ್ಟಾಗಿ ನಿಖರವಾದಂತಹ ಅಂಶಗಳು ಗೊತ್ತಿಲ್ಲ. ಜಸ್ಟ್ ಒಂದು ಪ್ರೆಷರ್ ಬಗ್ಗೆ ಮಾತ್ರ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದಾರೆ. ಸೊ ರಿಯಲ್ ಸವಾಲು ಪೊಲೀಸರ ಮೇಲಿದೆ. ನ್ಯಾಯಸಮ್ಮತವಾಗಿ ಯಾರು ಪ್ರಚೋದನೆ ಕೊಟ್ಟಿದ್ರು ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತಾ ಈ ಪ್ರಕರಣದಲ್ಲಿ ಅನ್ನೋದನ್ನ ನೋಡ್ಬೇಕು ನಾವು.